ಯವ್ವ ಈ ಅಡಿಕೆ ಚೀಲ ಎಲ್ಲಿ ಇಟ್ಟೇನೆ ಏನು ನನಗೆ ಅಡಿಕೆ ಎಲೆ ಹಾಕ್ಕೊಳಂಗಾಗೈತಿ. ಮುಂಜಾನೆಯಿಂದ ಅಡಿಕೆ ಎಲೆ ಚೀಲನ ಸಿಗವಲ್ದು, ನನಗೆ ಅಡಿಕೆ ಚೀಲನ ಸಿಗವಲ್ದು. ಎಲ್ಲಿಟ್ಟಿದ್ದೆ ನಾನು? ನೀನು ಸಂಜೆನ್ಯಾಗ ಉಂಡಿಯಿಂದ ಹಾಕ್ಕೊಂಡೇನಿ, ಸೇಕವ್ಗೂ ಕೊಟ್ಟೇನಿ, ನಾನು ಹಾಕ್ಕೊಂಡೇನಿ. ಆಕಿನ ಕೇಳ್ಬೇಕಂದ್ರೆ ಆಕ್ಯಾರ ಇಲ್ಲಿ ಈಗ ಗುಡಿಗೆ ಹೋಗ್ಯಾಳ, ದ್ಯಾಮೋದ್ರ ಗುಡಿಗೆ. ತರಕಾರಿ ತರಕಾರಿ ತಾಜಾ ತರಕಾರಿ, ಈಗ ತಾನೇ ತಂದಿರೋ ತರಕಾರಿ. ಅಯ್ಯಯ್ಯ ಕಾಯಿಪಲ್ಯ ನಾವು ಬನ್ನ ಅಂತ ಕಾಣ್ತೈತಿ. ಬಟ್ ನಾನು ಏನೈತೆ ನೋಡಿ ತೊಗೊಂಬರ್ತೇನೆ ತಡಿಯವ. ತಪ್ಪಲ್ ಪಲ್ಯ, ಮೂಲಂಗಿ, ಮತ್ತು ಕಿರಕ್ ಸಾಲಿ, ಮೆಂತ್ಯ ಓದು ಏನಾರಿದ್ರು ನೋಡು ತಡಿ. ಏನಪ್ಪ ಬೆಂಡಿಕಾಯಿ ಏನು ಎಳೆ ಇದ್ದಂಗೆ ಕಾಣ್ತಾವನ, ಹೆಂಗೆ ನೋಡು ಹೆಂಗೆ ಪಟ್ಟಿ ನೋಡ್ರಿ ಬೆಂಡಿಕಾಯಿ 20 ರೂಪಾಯಿ ಪಾ ಕಿಲೋ ರೀ. ಮತ್ತು ಮೂಲಂಗಿ ಹೆಂಗೆ ಕೊಟ್ಟಿಯಪ್ಪ? ಮತ್ತು ಬದ್ನಿಕಾಯಿ ಅದಾವನಪ್ಪ, ಏನು ಬದ್ನಿಕಾಯಿ ಹೆಂಗೆ ಕೊಟ್ಟಿ? ಬದ್ನಿಕಾಯಿನೂ 20 ರೂಪಾಯಿ ಪಾ ಕಿಲೋನ ರೀ. ಆಲೂಗಡ್ಡೆ ಹೆಂಗೆ ಕೊಟ್ಟಿಪ್ಪ? ಆಲೂಗಡ್ಡೆ 20 ರೂಪಾಯಿ ಕೆಜಿ ನೋಡ್ರಿ. ಚೌಳಿಕಾಯಿ ಅದಾವಪ್ಪ? ಚೌಳಿಕಾಯಿನೂ ಅದಾವಮ್ಮ, ಅವು 20 ರೂಪಾಯಿ ಪಾ ಕಿಲೋ ನೋಡಮ್ಮ. ಚೌಳಿಕಾಯಿ 20 ರೂಪಾಯಿ ಪಾ ಕಿಲೋ, ಬೀನ್ಸ್ 20 ರೂಪಾಯಿ ಪಾ ಕಿಲೋ, ಬೆಂಡೆಕಾಯಿ 20 ರೂಪಾಯಿ ಪಾ ಕಿಲೋ, ಬದ್ನಿಕಾಯಿ 60 ರೂಪಾಯಿ ಕೆಜಿ, ಮೂಲಂಗಿ, ಆಲೂಗಡ್ಡೆ ಏನು ಬೇಕಮ್ಮ ನಿನಗೆ? ಉಳ್ಳಾಗಡ್ಡಿ 20 ರೂಪಾಯಿ ಪಾ ಕಿಲೋ, ಏನು ಬೇಕು ನಿಮ್ಗೆ? आलू के सब्जी कैसे दिए बा भैया? ಆಲೂಗಡ್ಡೆ ನೋಡ್ರಿ 20 ರೂಪಾಯಿ ಕೆಜಿ ರೀ. 20 ರೂಪಾಯಿ ಕೆಜಿನ? ಹಾಗಾದರೆ ನನಗೆ ಒಂದು 2 ಕೆಜಿ ಕೊಡಪ್ಪ. ತಮ್ಮ ಹುಬ್ಬಳ್ಯಾಗ ಸಸ್ತಾ ಅದಾವು, 30 ರೂಪಾಯಿ ಕಿಲೋ ಮಾಡಿ ಕೊಡ. ಇಲ್ರಿ ಅಮ್ಮಾರ, ಬರೋದಿಲ್ರಿ, ನಾವು ಅಲ್ಲಿ ಹೋಗಿ ತರಬೇಕಲ್ರಿ, ಗಾಡಿ ಬಾಡಿಗೆ ಕೊಡ್ಬೇಕ್ರಿ, ನಮಗೂ ಪೂರಟ ಆಗೋದಿಲ್ರಿ ಅಮ್ಮಾರ. ಕೊತ್ತಂಬರಿ ಐತಿ ಭಯ್ಯ? ಕೊತ್ತಂಬರಿ ಐತ್ರಿ, 10 ರೂಪಾಯಿಗೆ ಒಂದು ಸೀಡ್ ನೋಡ್ರಿ. 10 ರೂಪಾಯಿಗೊಂದು. ನಮ್ಮದು ಹುಬ್ಳಿಲಿ ಗಣೇಶ್ ಪೇಟೆಯಲ್ಲಿ 10 ರೂಪಾಯಿಗೆ 2 ಕೊಡ್ತದೆ. ಅದು ಹುಬ್ಬಳ್ಳಿ ರೀ, ಇದು ಹಳ್ಳಿ ರೀ, ಅಲ್ಲಿ ರೇಟ್ ಇಲ್ಲಿ ರೇಟ್ ಒಂದೇನ್ರಿ? ಹೋಗ್ಲಿ ಬಿಡಿ ಭಯ್ಯ, ಯಾಕೆ ಸಿಟ್ಟು ಮಾಡ್ಕೋತೀರಿ? ನಮಗೆ 2 ಕೆಜಿ ಆಲೂಗೆಡ್ಡೆ ಕೊಡಿ, 1 ಕೊತ್ತಂಬರಿ ಕೊಡಿ. ಏತಮ್ಮ ನನಗೊಂದು ಅರ್ಧ ಕಿಲೋ ಬದ್ನಿಕಾಯಿ ಹಚ್ಚಪ್ಪ, ಒಂದು 10 ರೂಪಾಯಿದು ಮೂಲಂಗಿ ಕೊಡು, ಒಂದು 5 ಕಿಲೋ ಚೌಳಿಕಾಯಿ ಕೊಡಪ್ಪ, ಅವ್ರಿಕಾಯಿ ಕೊಡು, ಏನೋ 1 ಕಿಲೋ ಆಲೂಗಡ್ಡೆ ಕೊಡು. ನಮ್ಮ ಹುಡುಗ ಹುಬ್ಬಳ್ಳಿಯಿಂದ ಬರುವಾಗೆಲ್ಲ ಸಂತಿ ಮಾಡ್ಕೊಂಡು ಬರ್ತೈತೆ ಕೇಶಾಪುರದಾಗ. ಆದ್ರೆ ಈ ವಾರ ಅವ ಏನಪ್ಪ ಗಾಳಿಪಟ ಉತ್ಸವ ಅಂತಂದು ಗಾಳಿಪಟ ನೋಡಕ್ಕೆ ಹೋಗಿ ರಾತ್ರಿ 10-11ಕ್ಕೆ ಬಂದಾನ. ನೀನು ಸಂತಿ ಮಾಡ್ಕೊಂಡು ಬಂದಿಲ್ಲವ, ಹಿಂಗಾಗಿ ಈ ವಾರ ಇಲ್ಲೇ ನಿಮ್ಮಂತಲ್ಲಿ ಎಟ್ಟು ತೊಗೋತೀವಿ ಕೊಡು. ನನಗೆ ಸೌತೆಕಾಯಿ ಬೇಕು, ನಾನು ಸೌತೆಕಾಯಿ ತಗೋತೀನಿ. ಸುಮ್ಮನಿರು, ಹಾಗೆಲ್ಲ ಕೈ ಇಡಕ್ಕೆ ಹೋಗ್ಬಾರ್ದು, ತಗೋಬಾರ್ದು. ಅಮ್ಮಿ ನನಗೆ ಸೌತೆಕಾಯಿ ಅಮ್ಮಿ ಜಾನ್, ಮತ್ತೆ ಗಜ್ರಿ ಕೊಡಿ ಅಮ್ಮಿ ಜಾನ್. ಸಣ್ಣ ಮಗ ಬೇಡಪ್ಪ, ಒಂದು ಕೈ ಎಟ್ಟು ತಗೋತಾನೆ, ಯಾಕೆ ತೊಗೊಂಡ್ರೆ ತಗೋಲ್ ತಿನ್ನುವಲ್ದಾಗ. ಹಂಗೆ ಎಲ್ಲರೂ ತಿನ್ನಾಕಂತ ಒಂದೊಂದು ತೊಗೊಂಡ್ರೆ ಹೆಂಗೆ ರೀ ಅಮ್ಮಾರ? ಹೂಕೋಸು ತಂದಿರೇನ್ರಿ? ಹೂಕೋಸು ಕ್ಯಾಬೇಜ್ ಐತ್ರಿ ಏನಾರ? ಇಲ್ಲಿ ಬಿಡ್ರಿ, ಕ್ಯಾಬೇಜು ಹೂಕೋಸು ಈ ವಾರ ತಂದೆ ಇಲ್ರಿ ನಾನು. ಹೂಕೋಸು ಬೇಕಾಗಿದ್ವಲ್ರಿ, ಕ್ಯಾಬೇಜು ಹೂಕೋಸು ಇಲ್ಲಮ್ಮ, ತುಟ್ಟಿ ಭಾಳ ಐತೆ, ಅದು 1000 ರೂಪಾಯಿಗೆ 1 ಚೀಲ ಐತಿ. ಹೂಕೋಸು ತಂದಿಲ್ಲ ನಾನು, ಇಲ್ಲ ನಮ್ಮಲ್ಲಿ. ಹೌದಾ, ಹೋಗಲ್ರಿ. ಹಸೆಕಾಯಿ ಹೆಂಗೆ ಕೊಟ್ಟಿರಿ? ಹಸಿ ಮೆಣಸಿಕಾಯಿನೂ 20 ರೂಪಾಯಿ ಪಾ ಕಿಲೋ ಇದೆ ನೋಡಿ. ನಮ್ಗೊಂದು 5 ಕಿಲೋ ಹಸಿ ಮೆಣಸಿಕಾಯಿ ಕೊಡ್ರಿ. ಸೊಬಕ 1/2 ಕೆಜಿ ಮೆಣಸಿಕಾಯಿ, ಮಿರ್ಚಿ ಸಾಲ್ತದೆ, ಅರ್ಧ ಕೆಜಿ ತಗೊಳ್ಳಲ್ಲ. ಇಲ್ಲ ಪಾತಿಮಪ್ಪ, ಇಬ್ಬರೇ ಇರೋದು ಮನೆಯಲ್ಲಿ. ಮೊನ್ನೆ ಶುಕ್ರವಾರ ಸಂತ್ಯಾಗ ತಂದಿರೋ ಒಂದಿಸಿ ಅದಾವು ಮನ್ಯಾಗ. ಆದ್ರೆ ಇದು 3 ದಿನ ಅಲ್ಲ, ಒಣಗದೆ ಹಂಗಾಗ್ಯಾವು. ಉಪ್ಪಿಟ್ಟಿಗೆ, ಅವಲಕ್ಕಿಗೆ, ಚುಮ್ಮರಿಗೆ, ನಾಷ್ಟಕ್ಕೆ ಹಾಕಾಕ, ಮತ್ತು ಈ ಕೊಬ್ಬರಿ ಚಟ್ನಿ ಅದು ಮಾಡಿದ್ರೆ ಹಸೆಕಾಯಿ ಬೇಕಲ್ಲ, ಅದಕ್ಕೆ ತೊಗೊಳಕ್ಕೆ. ಹೊಲಿ ಕೊತ್ತಂಬರಿ ಐತ್ರಿ, ಕೊತ್ತಂಬರಿ ಹೆಂಗೆ ಸೀಡ್ ಕೊಟ್ರಿ? 10 ರೂಪಾಯಿಗೆ 1 ಸೀಡ್ ನೋಡ್ರಿ. ಏನ್ರಿ ಅನ್ನಾರ, ಎಲ್ಲ ತುಟ್ಟೆ ಇರ್ತೈತ್ರಿ ನಿಮ್ಮ ಹತ್ರ ತರಕಾರಿ ರೀ. ಈ ಅತ್ತೆ ಎಲ್ಲಿ ಹೋದ್ರು ಕಾಣಿಸವಲ್ರಲ್ಲ, ಎಲ್ಲಿ ಹೋಗಿದ್ರಿ ನೀವು? ನಾನು ನಿಮ್ಮನ್ನು ಕರೆಯಾಕತ್ತಿ ಹುಡ್ಕಾಕತ್ತಿದ್ನಿ. ಕಾಯಿಪಲ್ಯ ಮಾರುವಾರ ಬಂದಿದ್ರ ಅಟ ಹಸೆಕಾಯಿ ಕಾಯಿಪಲ್ಯ ತರಕ್ಕೆ ಹೋಗಿದ್ನಿ. 10 ಚಮ್ ಕೊತ್ತಂಬರಿ, ಹಸೆಕಾಯಿ, ಏನೋ 2 ಚಮ್ ಬದ್ನಿಕಾಯಿ ಅದು ತರಕ್ಕೆ ಹೋಗಿದ್ನಿ. ಹೌದ್ರಿ, ಏನೇನು ತೊಗೊಂಡ್ರಿ ಹಂಗಾರ? ಅಯ್ಯ ತಂಗಿ, ಬದ್ನಿಕಾಯಿ, ಕೊತ್ತಂಬರಿ, ಮೂಲಂಗಿ ಮತ್ತು ಹಸೆಕಾಯಿ, ಆಲೂಗಡ್ಡೆ ಅದು ತೊಗೊಂಡು ಒಳಗಿಟ್ಟು ಬಂದೇನು ನೋಡು. ನೀ ಏನು ಹಿತ್ತಲ್ಕೋಗಿದ್ದೆ ಏನೋ ಅರ್ಬಿ ಬನಾಕದು, ಹೋದ್ರೆ ನೀನು ಇದ್ದಿರ್ಕಿಲ್ಲ, ಒಳಗಿಟ್ಟು ಬಂದೀನಿ ನೋಡು. ಹೌದ್ರಿ, ಹಂಗಾರ ಮಧ್ಯಾಹ್ನಕ್ಕೆ 2 ಬದ್ನಿಕಾಯಿ ಹಚ್ಚಿ ಬದ್ನಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಲ್ರಿ. ಈಗೇನು ರೊಟ್ಟಿ ಮಾಡಬೇಡವ, ಆ ಕುರಿಯಾರ ಹುಡುಗಿಗೆ ಹನ್ನೆರಡಕ್ಕೆ ಬರ್ತಾರಂತ ಹೆಬ್ಬಳ್ಯಾರ ಮನೆಯಾರು ಹೇಳಿ ಹೋಗ್ಯಾರ ಅವರು. ಮತ್ತು ಸಂಜೆನ್ಯಾಗ ರೊಟ್ಟಿ ಮಾಡಿ ಪಲ್ಯ ಮಾಡುವಂತೆ. ಮತ್ತು ನಾನು ನೀನು ಅಲ್ಲೇ ಹೋಗು, ನೀವು ಅಕ್ಕೇನ ಹೆಂಗೆ ಮಾಡ್ತೀವಿ ಹಂಗಾರಲ್ಲಿ ನೀವು ಹೋಗು.
ನಾವಲ್ರಿಪ್ಪ ಪರಿಚಯ ಇಲ್ಲ, ನಾವಲ್ರಿ, ನೀವು ಹೋರಿ. ಅಯ್ಯೋ ಹೋಗ್ಬೇಕಿವ ಅವನೇ ಅಂತ ಹೌದಲ್ಲಿ ಹೋಗು. ನಿನ್ನ ಸಂಜಿನಾಗ ಗಂಡ ಆಯ್ತು ಎರಡು ಕೂಡಿ ಹೇಳೋದು ನಿನ್ನ ಮೊಮ್ಮಗಳಿಗೆ ಹಣ್ಣು ಇಡಕ್ಕೆ ಬರ್ತಾರವ. ಮತ್ತು ರತ್ನಾವ್ಗ ಮನೆಯಾಗಿರ್ರಿ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ, ಮುಂಜಾನೆ ಹತ್ತಾಗ ಬರ್ರಿ ಅಂತ ಹೇಳ್ಯಾರ. ಮತ್ತು ಹಣ್ಣು ಇಡಕ್ಕೆ ಬಂದ್ರೆ ನಾನು ಅಲ್ಲಿ ಹೋಗ್ಬೇಕವ. ನಿನ್ನ ಗಟ್ಟ ಏನಾರ ಬಿಸಿದ ಮಾಡ್ಕೊತೀನಿ, ಇಲ್ಲ ರೊಟ್ಟಿ ಮಾಡ್ಕೊತೀನಿ, ಹಾಗಾದ್ರೆ ರೊಟ್ಟಿ ಮಾಡ್ಕೊತೀನಿ. ನಿನಗೇನು ಬೇಕು ನೋಡೋದನ್ನು ಮಾಡ್ಕೊತೀನವ. ಈಗ ಕಾಯಿಪಲ್ಯ ಅದಾವ ಬಂದಿದ್ದ, ಮತ್ತು ಕಾಯಿಪಲ್ಯ ತೊಗೊಂಬಂದೇನಿ. ಹಚ್ಚನ್ ಕೋತಂಬರಿ ಐತಿ, ಮೂಲಂಗಿ ಐತಿ, ಅವ ಆಲೂಗಡ್ಡೆ ಅದಾವ, ಬೀನ್ಸ್ ತೊಗೊಂಡಿನಿ, ಬದ್ನಿಕಾಯಿ ಅದಾವ. ನಿಂಗೆ ಏನು ಬೇಕು ಅದನ್ನು ಮಾಡ್ಕೊತೀನಿ. ಇಲ್ರಿ ಈಗ ಒಟ್ಟು ಪಲಾವು ಮಾಡಿದ್ನಲ್ರಿ ಬೆಳಿಗ್ಗೆ ಸಂಜಿನ್ಯಾಗ ಪಲ್ಯ ಮಾಡಿ ಸಾರು ಮಾಡಿ ರೊಟ್ಟಿ ಬಿಸಿ ರೊಟ್ಟಿ ಮಾಡಿಬಿಡ್ತೇನೆ ತೊಗೊಳ್ರಿ. ಸಂಜಿಕೆ ಅವರು ಬರ್ತಾರ್ರಿ, ಗಂಡು ಮಕ್ಕಳು ಅಜ್ಜಾರು ಬರ್ಬೋದು, ಅವರು ತಿಂತಾರೆ, ನಾವು ತಿಂತಾರೆ. ಸಂಜಿನ್ಯಾಗ ರೊಟ್ಟಿ ಮಾಡೋಣ ತೋರಿ. ಅಮ್ಮ ನಿಮ್ದೊಟ್ಟು ಇಸ್ತ್ರಿಗೆ ಕಲ್ಲು ಕೊಡ್ಬೇಕಂತ್ರಿ, ಇಸ್ತ್ರಿ ಮಾಡ್ಕೊಳಕ್ಕೆ ನಮ್ಮ ಮಮ್ಮಿ ಪತ್ಲ ಇಸ್ತ್ರಿ ಹೊಡ್ಕೋತಾ ಅಂತ ಹೇಳಿ ಕಳ್ಸ್ಯಾಳ್ರಿ. ಯಪ್ಪ ನಿಮ್ಮ ಮಾವಾರ ಅವ್ರು ಶರ್ಟು ಪ್ಯಾಂಟು ಅದು ಇಸ್ತ್ರಿ ಮಾಡ್ಕೊಳಾರ, ನಾವೇನು ಇಸ್ತ್ರಿ ಪಸ್ತ್ರಿ ಮಾಡ್ಕೊಳಾರಲ್ಲ. ಏನೈತಿ ನಾವು ಕೆಲ್ಸಕ್ಕೆ ಹೋಗ್ಯಾನಲ್ಲಪ್ಪ. ಅಯ್ಯ ಮಾವ ಕೆಲ್ಸಕ್ಕೆ ಹೋದ್ರೆ ಏನಾತ ಅಮ್ಮ, ಮನ್ಯಾಗ ಇರಂಗಿಲ್ಲ, ಇಸ್ತ್ರಿ ಕಲ್ಲು ಕೊಡಲ್ಲ ನೋಡಿ. ಅವಂಗ ಗೊತ್ತುಬಿಡು, ಅವ್ರು ರೂಮ್ನ್ಯಾಗ ಇರ್ತಾವ, ವಯರು ಪಾಯರ್ ಇರ್ತಾವೆ, ನಮ್ಗೆ ಗೊತ್ತಾಗೋದಿಲ್ಲ. ನೀನು ಇಸ್ತ್ರಿ ಕಲ್ಲ ಬೇಕಂದ್ರೆ ಸಂಜೆ ಮುಂದೆ ಬಾರಪ್ಪ, ಅವ ಕೆಲಸಲಿದ್ದ ಬಂದು ಇಸ್ಕೊಂಡು ಹೋಗ. ಅಜ್ಜಿ ಅಟ ಮನ್ಯಾಗಿನ ಇಸ್ತ್ರಿ ಕಲ್ಲು ತೆಗೆದು ಕೊಡ್ಬೇಕಂದ್ರೆ ಎಷ್ಟು ಮಾಡ್ತೀಯಲ್ಲ, ಎಲ್ಲೈತಿ ಹೇಳಿ ನಾನಾರು ತೊಗೊಂಡು ಹೋಗ್ತೇನೆ. ಬೇಡ ತಮ್ಮ, ಅದೆಲ್ಲ ಒಂದಂಗಿಲ್ಲ. ಬಂದು ಇಸ್ಕೊಂಡು ಹೋಗ್ಲಾ ಸಂಜೆ ಮುಂದೆ. ನಮ್ಮವ್ವ ಅಮ್ಮ ಇರ್ತಾಳೆ ಇಸ್ಕೊಂಬ ಅಂತ ಹೇಳ್ಯಾಳ, ನೀನಾರ ಹಿಂಗೆ ಹೇಳಾಕತ್ತಿದಿ. ನಾ ಹೋಗಿ ಹೇಳ್ತೇನೆ ತಡಿ. ಹುಡುಗ ಇಸ್ತ್ರಿ ಕಲ್ಲು ಇಸ್ಕೊಂಬ ಅಂತ ಕಳ್ಸಿದ್ಲಂತ್ರಿ ಅತ್ತಿಯಾರ ಅವ್ರವ್ವ ರೀ. ಇವ ಮೊನ್ನೆ ಅವ್ರ ಅಮ್ಮ ತೀರ್ಕೊಂಡಾಗ ದಿವಸ ಮಿಕ್ಸರ್ ಇಸ್ಕೊಂಡು ಹೋಗಿದ್ರು. ಅದೇನಾತೇನ ಜಾಮ್ ಮಾಡಿ ಚೆಂದಾಗಿ ಅವನ ಜಾರಿನ ತೊಳೆದು ಕೊಡ್ಬೇಕಿಲ್ಲವ. ಜಾರಿ ಗಟ್ಟಿಯಾಗಿತ್ತು, ತಿರ್ಗಸಕ್ಕೆ ಬರಲಿಲ್ಲ. ಮತ್ತು ಓನ್ಯಾಗವ ಮಿಕ್ಸಿ ರಿಪೇರಿ ಮಾಡೋ ಬಂದಾಗ ಅವ್ನ ಕಡೆ ನಾನು ರಿಪೇರಿ ಮಾಡಿಸ್ಕೊಂಡಿಟ್ಟೇನು ಬಿಡಿ. ಇವ ಅವ್ರಿಗೇನು ಜಾನಿ ಕೊಡ್ತೀವಿ. ಒಮ್ಮೆ ಕುಕ್ಕರ್ ಇಸ್ಕೊಂಡು ಹೋಗಿದ್ರು, ಹಿಡ್ಕಿ ಮುರಿದು ಕೊಟ್ಟ.